ನಮಸ್ತೆ ಫ್ರೆಂಡ್ಸ್, ಇಲ್ಲೇ ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟಿದ್ರೆ ನಮ್ಮದು ಇದೊಂದು ಟಿಲ್ಟಿಂಗ್ ಟೈಪ್ ಅಥವಾ ಟಿಲ್ಟಿಂಗ್ ಪ್ಯಾಡ್ ಟೈಪ್ ಏನಂದರೆ ಒಂದು ಜರ್ನಲ್ ಬೇರಿಂಗ್ ಅಂತ. ಇದೇನಂದರೆ ನಮ್ಮದು ಟರ್ಬೈನ್ ಫ್ರಂಟ್ ಸೈಡಲ್ಲಿ ಅಂದರೆ HP ಸೈಡಲ್ಲಿ ಇದನ್ನು ಹಾಕಿರ್ತೀವಿ. ಇದನ್ನು ಅಂದರೆ ರೇರ್ ಸೈಡಲ್ಲಿ ಒಂದು ಬರುತ್ತೆ. ಇವಾಗ ನಾವೇನಂತಂದರೆ ಒಂದು HP ಸೈಡಲ್ಲಿ ಓಪನ್ ಮಾಡಿರೋದ್ರಿಂದ HP ಸೈಡಲ್ಲಿ ಇರುವಂಥ ಒಂದು ಬೇರೆ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಬಂದುಬಿಟ್ಟಿದ್ರೆ ಒಂದು ನಮ್ಮದು ಟಾಪ್ ಹಾಫ್ ಸೈಡ್ ಆಲ್ರೆಡಿ ಏನಂತಂದರೆ ಒಂದು ಬಾಟಮ್ ಹಾಫನಲ್ಲಿ ಇರೆಕ್ಷನ್ ಮಾಡಿದ್ದೀವಿ ಇವಾಗ. ಸೊ ಇದು ಬಂದುಬಿಟ್ಟು ಏನಂತಂದರೆ ಇದೇನಂದರೆ ಇದು ನೋಡ್ತಿದ್ದೀವಿ, ಇದು ಬಂದುಬಿಟ್ಟಂದರೆ ಟಿಲ್ಟಿಂಗ್ ಟೈಪು. ಇದನ್ನು ಟಿಲ್ಟಿಂಗ್ ಪ್ಯಾಡ್ ಅಂತ ಕರಿತೀವಿ. ಇದನ್ನು ಟಿಲ್ಟಿಂಗ್ ಪ್ಯಾಡ್ ಇವೆಲ್ಲ. ಸೊ ಇದು ಬಂದುಬಿಟ್ಟು ಅಂದರೆ ಇದು ಜರ್ನಲ್ ಬೇರಿಂಗ್ ಇದು. ಸೊ ಇದು ಜರ್ನಲ್ ಬೇರಿಂಗ್ ಏನು ಮಾಡುತ್ತೆ ಅಂತಂದರೆ ನಮ್ಮದು ಒಂದು ರೇಡಿಯಲ್ ಲೋಡನ್ನು ತೊಗೊಳುತ್ತೆ. ಸೊ ಇದೇನಿದೆಯಲ್ಲ ಇದು ಬಂದುಬಿಟ್ಟು ನಮ್ಗೆ ಏನಂತಂದರೆ ಇದೊಂದು ಥ್ರಸ್ಟ್ ಬೇರಿಂಗು, ಥ್ರಸ್ಟ್ ಪ್ಯಾಡು. ಇದು ಬಂದುಬಿಟ್ಟು ನಮ್ಮದು ಆಕ್ಸಿಯಲ್ ಲೋಡನ್ನು ತೊಗೊಳುತ್ತೆ. ಟರ್ಬೈನ್ ಶಾಫ್ಟ್ ಏನು ಆಕ್ಸಿಯಲ್ ಮೂವ್ಮೆಂಟ್ ಇರುತ್ತಲ್ಲ ಅದನ್ನು ಅಂದರೆ ಆಕ್ಸಿಯಲ್ ಲೋಡನ್ನು ಇದನ್ನು ತೊಗೊಳುತ್ತೆ. ಇದು ಬಂದುಬಿಟ್ಟಿದ್ರೆ ಒಂದು ರೇಡಿಯಲ್ ಲೋಡನ್ನು ಇದನ್ನು ತೊಗೊಳುತ್ತೆ. ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಒಂದು ಏನಪ್ಪ ಅಂತಂದರೆ ಒಂದು HP ಸೈಡಲ್ಲಿ ಒಂದು ಥ್ರಸ್ಟ್ ಬೀರಿಂಗು, ಆಮೇಲೆ ಇದು ಥ್ರಸ್ಟ್ ಬೀರಿಂಗು, ಆಮೇಲೆ ಒಂದು ಜರ್ನಲ್ ಬೀರಿಂಗು ಒಂದು ಏನು ವ್ಯತ್ಯಾಸ ಇರುತ್ತೆ ಅಂತ ನಿಮ್ಗೆ ತೋರಿಸಿರ್ತೀನಿ ನಾನು. ಮತ್ತು ಅದನ್ನು ಯಾವ ಪರ್ಪಸಲ್ಲಿ ಯೂಸ್ ಮಾಡ್ತಾರೆ. ಸೊ ಫಸ್ಟಲ್ಲಿ ಏನಂತಂದರೆ ಇದು ನಮಗೆ ಈ ಒಂದು ಬೇರಿಂಗ್ ಬರುತ್ತೆ. ಫಸ್ಟಲ್ಲಿ HP ಸೈಡಿಂದ ಹೋದಾಗ ನಾವು ಈ ಬೇರಿಂಗ್ ಫಸ್ಟಲ್ಲಿ ಬರುತ್ತೆ. ಅದಾದ ನಂತರ ಏನಂತಂದರೆ ನಮಗೆ ಒಂದು ಜರ್ನಲ್ ಬೇರಿಂಗ್ ಬರುತ್ತೆ. ಸೊ ಇದನ್ನು ಇನ್ನೊಂದು ಏನಂತಂದರೆ ಈ ಎರಡು ಬೇರಿಂಗ್ ಮೇಲೆ ಒಂದು ಕವರ್ ಬರುತ್ತೆ, ಒಂದು ಮೇಲ್ಗಡೆ ಒಂದು ಲಾಕಿಂಗ್ ಕವರ್ ಬರುತ್ತೆ. ಆ ಲಾಕಿಂಗ್ ಕವರ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಬಟ್. ಸೊ ಇದೇನು ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಏನಂದರೆ ನಮಗೂ ಒಂದು ಈ ಥ್ರಸ್ಟ್ ಬೇರಿಂಗ್ ಏನು ನಾವು ಪ್ಲೇಸ್ಮೆಂಟ್ ಮಾಡಿರ್ತೀವಲ್ಲ ಇಲ್ಲಿ ಒಳಗಡೆ, ಅದ್ರ ಮೇಲ್ಗಡೆ ಇರ್ತಕ್ಕಂಥ ಇದೊಂದು ಕವರು, ಅದ್ರ ಮೇಲ್ಗಡೆ ಇರ್ತಕ್ಕಂಥ ಇದೊಂದು ಕವರ್ ಇಲ್ಲಿ ನೋಡ್ತಿದ್ದೀರಾ, ಅದು ಕವರ್ ನೋಡಿ ಈ ಥರ ಇರುತ್ತೆ. ಸೊ ಇಲ್ಲೇನಿದೆಯಲ್ಲ ಇದು ಬಂದುಬಿಟ್ಟು ಅಂದರೆ ಇಲ್ಲಿ ನಮಗೆ ಅಲ್ಲಿ ತೋರಿಸಿದ್ನಲ್ಲ ನಿಮಗೆ ಒಂದು ಥ್ರಸ್ಟ್ ಬೇರಿಂಗಲ್ಲಿ ಕೆಲವೊಂದು ನಮಗೆ ಡಬಲ್ ಪಿನ್ ಥರ ಲಾಕ್ ಇರುತ್ತೆ. ಅದು ಬಂದುಬಿಟ್ಟು ಇಲ್ಲಿ ಲಾಕ್ ಆಗಿಬಿಡುತ್ತೆ, ಅಂದರೆ ಫೇಸ್ ಟು ಫೇಸ್ ಅಂದರೆ ಮ್ಯಾಚ್ ಆಗಿಬಿಡುತ್ತೆ ಅಲ್ಲಿ. ಸೊ ಇದೇನಿದೆಯಲ್ಲ ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಜರ್ನಲ್ ಬೇರಿಂಗ್ ಏನಂದರೆ ಮೇಲ್ಗಡೆ ಲಾಕ್ ಆಗುವಂಥ ಇದೊಂದು ಮೇಲ್ಗಡೆ ಕವರು. ಜರ್ನಲ್ ಬೇರಿಂಗ್ ಅಂದರೆ ಒಂದು ಮೇಲ್ಗಡೆ ಇರ್ತಕ್ಕಂಥ ಒಂದು ಲಾಕಿಂಗ್ ಕವರ್ ಇಲ್ಲಿ. ಇದು ಬಂದುಬಿಟ್ಟು ಏನಂದರೆ ಇದು ಥ್ರಸ್ಟ್ ಬೇರಿಂಗ್ ಕವರ್. ಇದು ಬಂದುಬಿಟ್ಟು ಏನಂದರೆ ಒಂದು ಜರ್ನಲ್ ಬೇರಿಂಗ್. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಏನು ಡಿಫ್ರೆನ್ಸ್ ಅಂತ. ಮತ್ತು ಇನ್ನಷ್ಟು ಪಾಠಗಳೇನಪ್ಪ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ LP ಸೈಡ್ ಕೂಡ ಏನಂದರೆ ತೋರಿಸ್ತೀನಿ. ಥ್ಯಾಂಕ್ ಯು.